ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಪೂರ್ತಿ ಮೋಕ್ಷಿತ ಅವ್ರ ಬಗ್ಗೆ ಇರುತ್ತೆ. ಮೋಕ್ಷಿತ ಅಂದ್ರೆ ಯಾರಿಗಾಗಲ್ಲ ಅವ್ರು ಈ ವಿಡಿಯೋ ದಯವಿಟ್ಟು ನೋಡ್ಲೇಬೇಡಿ, ಸ್ಕಿಪ್ ಮಾಡಬೇಡಿ, ನನಗೇನು ಬೇಜಾರೇ ಇಲ್ಲ. ಗುರು, ನೀವು ನಿಜವಾಗ್ಲೂ ಮೋಕ್ಷಿತ ಅವ್ರ ಫ್ಯಾನ್ಸ್ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನನಗೂ PR ಟೀಮ್ಗಳಿಗೂ ಯುದ್ಧ ಗುರು. ನಿಜವಾಗ್ಲು ಏನಾದ್ರೂ ಇದ್ರೆ ಡೈರೆಕ್ಟು ಮಾಡ್ಬೇಕು ಗುರು. ಯಾರೇ ಆದ್ರೂ ಪರ್ಸನಲ್ ಅಟ್ಯಾಕ್ ಅನ್ನೋದು ಮಾಡಬಾರ್ದು. ಪ್ರತಿಯೊಬ್ರು ಏನೇ ಇದ್ರು ಕೂಡ ಬಿಗ್ ಬಾಸ್ ಹೌಸ್ ಅಲ್ಲಿ ಅದು ಒಳಗಡೆ ಏನಾಗ್ತಾ ಇದೆ ಅದನ್ನ ನೋಡಿ ಸಪೋರ್ಟ್ ಅನ್ನೋದು ಮಾಡಬೇಕು. ಇಲ್ಲ ಏಟ್ರೇಡ್ ಇದ್ರು ಕೂಡ ಅದನ್ನ ನೋಡಿ ಇರಬೇಕು. ಅದನ್ನ ಬಿಟ್ಬಿಟ್ಟು ಯಾವಾಗ್ಲೂ ಮಾರ್ಚ್ 14, 2014 ಆಗಿರ್ತಕ್ಕಂಥ ಕೇಸ್ ಅದು ಏನಿದೆಯೋ ಅದು ಪ್ರೂವನ್ ಆಗಿಲ್ಲ ಕೇಸು. ಆ ಕೇಸನ್ನ ತಗೊಂಡು ಈಗ ಈಚೆ ಬಿಟ್ಟು ಸುಮ್ಮನೆ PR ಟೀಮ್ಸು ಗಿಮಿಕ್ ಮಾಡ್ತಾ ಇದ್ದಾರೆ. ಗುರು, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ನಿಮ್ ಕಂಟೆಸ್ಟೆಂಟ್ ನ ನೀವು ಪ್ರಮೋಟ್ ಮಾಡ್ಕೊಳ್ಳಿ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ರೈಟ್ ವೇನಲ್ಲಿ ಪ್ರಮೋಟ್ ಮಾಡ್ಕೊಳ್ಳಿ. ನಿಮ್ಮ ಕಂಟೆಸ್ಟೆಂಟ್ ನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರನ್ನ ಈ ತರ ಪರ್ಸನಲ್ ಆಗಿ ಅಟ್ಯಾಕ್ ಮಾಡೋದು ಎಷ್ಟು ಒಳ್ಳೇದು ನೀವೇ ಹೇಳಿ. ಈಗ ನೀವು ಒಬ್ಬರನ್ನ ಈ ತರ ಅಟ್ಯಾಕ್ ಮಾಡ್ತಾ ಇದ್ರೆ ಅವ್ರ PR ಟೀಮ್ ಏನ್ ಮಾಡುತ್ತೆ, ನಿಮ್ ಮೇಲೆ ಅಟ್ಯಾಕ್ ಮಾಡುತ್ತೆ ಅಷ್ಟೇ. ನಿಮ್ ಕಂಟೆಸ್ಟೆಂಟ್ ಏನೇನಿದೆಯೋ ಪರ್ಸನಲ್ ಎಲ್ಲ ತೆಗೆದು ಈಚೆ ಇಡ್ತಾರೆ. ಈ ತರ ಪರ್ಸನಲ್ ವಿಚಾರಗಳನ್ನ ತೆಗೆದು ಈಚೆ ಇಟ್ಕೊಳ್ಬೇಕಾ? ನಿಜವಾಗ್ಲೂ ನಾಚಿಕೆ ಆಗ್ಬೇಕು ನಿಮ್ಗೆ. PR ಟೀಮ್ಸ್ಗೆ ಏನಾದ್ರೂ ಇದ್ರೆ ಆಟ ನೋಡಿ, ಆಟ ನೋಡ್ಬಿಟ್ಟು ಸಪೋರ್ಟ್ ಮಾಡಿ. ನಾನು ಆಡಿಯನ್ಸ್ ಅಲ್ಲಿ ಕೇಳೋದು ಇಷ್ಟೇ, ಆಚೆ ಕಡೆ ಏನಾಗಿದೆಯೋ ಅದನ್ನ ಬೇಕಾಗಿಲ್ಲ. ಹೌಸ್ ಒಳಗಡೆ ಏನಿದೆಯೋ ಆಟನ ನೋಡಿ ನೀವು ಯಾರಿಗಾದ್ರೂ ಸಪೋರ್ಟ್ ಮಾಡಿ. ಇಂಥವ್ರಿಗೆ ಅಂತ ನಾನು ಹೇಳ್ತಾ ಇಲ್ಲ, ಜೆನ್ಯೂನ್ ಆಗಿ ಸಪೋರ್ಟ್ ಮಾಡಿ. ಅದು ಬಿಟ್ಟು ಈ PR ಟೀಮ್ಸ್ ಮಾಡ್ತಾವಲ್ವಾ, ಈ ತರ ಫೇಕ್ ಎಲ್ಲ ತಗೊಬಂದು ಆಗ್ತಾರಲ್ವಾ, ಅದನ್ನ ಮನ್ಸಲ್ಲಿ ಇಟ್ಕೊಂಡು ನೀವು ಡಿಸೈಡ್ ಮಾಡ್ಕೋಬೇಡಿ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಿದ್ರೆ ಅವ್ರಿಗೆ ಸ್ಟ್ರಾಂಗ್ ಆಗಿ ನೀವು ಸಪೋರ್ಟ್ ಮಾಡ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ಆ ಕೇಸನ್ನ ನಾನು ಕ್ಲಿಯರ್ ಆಗಿ ನೋಡಿದೆ ಗುರು. ಅದರಲ್ಲಿ ಪ್ರೂವನ್ ಇಲ್ಲ. 14ನೇ ತಾರೀಕು ಮಾರ್ಚ್ 2014 ಆಗಿರ್ತಕ್ಕಂಥದ್ದನ್ನ ತಗೊಬಂದು ಈಗ ಸುಮ್ಮನೆ ಇದೇ ಟೈಮಲ್ಲಿ ಯಾಕೆ ಬಂತು ಒಂದು ಸ್ವಲ್ಪ ಯೋಚನೆ ಮಾಡಿ ಅಲ್ವಾ. ಬೇರೆ ಕಂಟೆಸ್ಟೆಂಟ್ ನ ಕೆಳಗಡೆ ಎಳಿಬೇಕು, ಅದಕ್ಕೋಸ್ಕರ ತಂದು ಬಿಟ್ಟಿದಾರಷ್ಟೇ. ಅಷ್ಟು ಬಿಟ್ರೆ ಇದ್ರಲ್ಲಿ ಏನಿಲ್ಲ ಗುರು. ನನ್ನ ಇನ್ಸ್ಟಾಗ್ರಾಮ್ ID ಫಸ್ಟ್ ಕಾಮೆಂಟ್ ಅಲ್ಲಿ ಪಿನ್ ಮಾಡಿ ಇಡ್ತೀನಿ. ನಿಮ್ಮ ಹತ್ರ ಪ್ರೂಫ್ ಇದ್ರೆ, ಆ ಕೇಸ್ ಬಗ್ಗೆ ಡೀಟೇಲ್ ಇದ್ರೆ, ಅಂದ್ರೆ ಕೇಸ್ ಬಗ್ಗೆ ಡೀಟೇಲ್ಡ್ ಅಂದ್ರೆ ಆ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದಲ್ಲ, ಆ ಕೇಸ್ ನಂಬರು ಆ ಡೀಟೇಲ್ ಇದ್ರೆ ನನ್ನ ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ, ಅದರಲ್ಲಿ ಮೆಸೇಜ್ ಮಾಡಿ ಗುರು. ಆದ್ರೆ ಏನಾಗಿದೆ ಏನು ಅಂತ RTI ಹಾಕಿ ತಿಳ್ಕೊಂಡು ನಾನು ನಿಜ ಯಾವ ಸತ್ಯ ಯಾವ ಸುಳ್ಳು ಅಂತ ನಾನು ವಿಡಿಯೋ ಮಾಡ್ತೀನಿ. ಅದು ಬಿಟ್ಟು ಸುಮ್ಮನೆ ಈ ತರ ಇದು ಮಾಡ್ಕೊಂಡು ಯಾವಾಗ್ಲೂ ಆಗಿರೋ ಇದನ್ನ ಪ್ರೂವನ್ ಆಗದೆ ಇರೋದನ್ನ ತಗೊಬಂದು ಒಬ್ಬರ ಮೇಲೆ ಪರ್ಸನಲ್ ಆಗಿ ಈ ತರ ಅಟ್ಯಾಕ್ ಮಾಡಬಾರ್ದು ಗುರು. ಯಾರೇ ಆಗಿದ್ರು ಕೂಡ ಇದು ತಪ್ಪೆ. ಅದ್ರಲ್ಲೂ ಒಂದು ಹುಡುಗಿ ಹೆಣ್ಣು ಮಗು ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರ ಮಾಡ್ಕೊಂಡ್ರೆ ಏನ್ ಬರುತ್ತೆ ಗುರು ನಿಮ್ಗೆ? ನಿಮ್ ಕಂಟೆಸ್ಟೆಂಟ್ ಗೆಲ್ಬಹುದು, ಕಪ್ ತಗೊಂಡು ಹೋಗ್ಬೋದು, ಆದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಾ? ಒಂದ್ ಸ್ವಲ್ಪ ಯೋಚನೆ ಮಾಡಿ ಗುರು. ಒಬ್ಬರ ಬಗ್ಗೆ ನಾವು ಕಾಮೆಂಟ್ ಮಾಡೋಕ್ಕೂ ಮೊದಲು ಯೋಚನೆ ಮಾಡ್ಬೇಕು ಯಾರೇ ಆಗಿದ್ದು. ಜೆನ್ಯೂನ್ ಆಗಿ ಆಡಿಯನ್ಸ್ ಇದಾರೆ ಗುರು, ಅವ್ರು ಸಪೋರ್ಟ್ ಮಾಡ್ತಾರೆ ಸಾಕು. ಅದು ಬಿಟ್ಟು ಈ PR ಟೀಮ್ಸ್ ಇದಾರಲ್ವಾ, ಏನ್ ಮಾಡಿದ್ರು ತಪ್ಪು ಅನ್ನೋರು ಇದಾರಲ್ವಾ, ಅವ್ರಿಗೆ ಗೊತ್ತಿರ್ಬೇಕು. ಅದನ್ನ ನಂಬ್ಕೊಂಡು ಕೆಲವೊಬ್ರು ಕಾಮೆಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೇನ್ ಹೇಳ್ಬೇಕು ನನ್ಗೊಂದು ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆಯಿಂದ ನನ್ಗೆ 10 ಸಲ ಮೆಸೇಜ್ ಮಾಡಿದ್ದಾರೆ ಗುರು, ಈ ವಿಡಿಯೋದ ಬಗ್ಗೆ ನೋಡಿ ಅಂತ ಅಂದ್ಬಿಟ್ಟು. ದಯವಿಟ್ಟು ಆ ವಿಡಿಯೋನ ನಾನು ಯಾರು ಅಷ್ಟೇ ಶೇರ್ ಮಾಡಬೇಡಿ. ನನಗೆ ನಿಜವಾಗ್ಲೂ ಆ ವಿಡಿಯೋ ನೋಡ್ತಾ ಇದ್ರೆ ನನ್ಗೆ ಇರಿಟೇಷನ್ ಬರ್ತಾ ಇದೆ. ನಾನು ಮೋಕ್ಷಿತ ಅಂತಾನೆ ಅಲ್ಲ, ಯಾವುದೇ ಕಂಟೆಸ್ಟೆಂಟ್ ಆಗಿದ್ರು ಪರ್ಸನಲ್ ಆಗಿ ತಗೊಂಡ್ರೆ ನಾನು ವಿಡಿಯೋ ಮಾಡೇ ಮಾಡ್ತೀನಿ. PR ಟೀಮ್ಗಳಿಗೆ ಇದು ಎಚ್ಚರಿಕೆ. ನಿಜವಾಗ್ಲು ನೀವು ಈ ತರ ಮಾಡಿದ್ರೆ ಬೇರೆ ಉಳಿದಿರೋರು ಇನ್ನೊಂದ್ ತರ ಮಾಡ್ಬೇಕಾಗುತ್ತೆ. ಈಗ ನಿಮ್ ಕಂಟೆಸ್ಟೆಂಟ್ಸ್ದು ಏನು ಇಲ್ಲ ಅಂತನಾ? ನಿಜವಾಗ್ಲು ಆ ತರ ಬಂದ್ರೆ ನಾನು ಡೈಲಿ ಒಂದು ವಿಡಿಯೋ ಮಾಡ್ಬೇಕಾಗುತ್ತೆ. ಈಗ ಬಿಗ್ ಬಾಸ್ ಅಲ್ಲಿ ಇರೋರು ಇಬ್ರು ನನಗೆ ಗೊತ್ತು, ಅವ್ರ ಬಗ್ಗೆ ಎಲ್ಲ ನನಗೆ ಗೊತ್ತು. ಆದ್ರೂ ಅವ ಆಚೆ ಕಡೆ ಇರೋದು ಒಂಥರ ಇದಾರೆ, ಒಳಗಡೆ ಫೇಕ್ ಆಗಿ ಇನ್ನೊಂಥರ ಇದಾರೆ. ನಾನು ಯಾವತ್ತಾದ್ರೂ ಹೇಳಿದೀನಾ? ನನ್ನ ಹತ್ರ ವಿಡಿಯೋಸ್ ಇದೆ, ಕುಡಿದು ಬಿದ್ದಿರೋ ವಿಡಿಯೋಗಳಿದೆ, ಎತ್ತಿ ನಾನು ವಿಡಿಯೋ ಮಾಡ್ಬೋದಲ್ಲ. ನನ್ಗದು ಬೇಕಾಗಿಲ್ಲ ಗುರು. ಆಚೆ ಕಡೆ ಅವ್ರ ಪರ್ಸನಲ್ ಏನಿದ್ರು ನನಗೆ ಬೇಕಾಗಿಲ್ಲ. ಜೆನ್ಯೂನ್ ಆಗಿ ಹೌಸ್ ಅಲ್ಲಿ ಯಾರು ಹೆಂಗಿದ್ದಾರೆ ಅನ್ನೋದನ್ನ ನೋಡಿ ಸಪೋರ್ಟ್ ಮಾಡ್ಬೇಕಷ್ಟೇ. ಯಾರೇ ಆಗಿರ್ಲಿ, ಯಾವುದೇ ಕಂಟೆಸ್ಟೆಂಟ್ ಆಗಿದ್ರು ಅಷ್ಟೇ. ನಾನಷ್ಟೇ ಗುರು, ಆನೆಸ್ಟ್ ಆಗಿ ಎಪಿಸೋಡ್ ನೋಡಿ, ಎಪಿಸೋಡ್ ಅಲ್ಲಿ ಏನ್ ಅನ್ಸುತ್ತೋ
ಅದನ್ನ ಮಾತ್ರ ನಾನು ಹೇಳ್ತೀನಿ ಅಷ್ಟೇ. ಅದು ಬಿಟ್ರೆ ಈ ತರ ಇಲ್ದೇ ಇರೋದನ್ನೆಲ್ಲ ಹೇಳ್ತಾ ಇದಾರೆ ಇದರಲ್ಲಿ ಐಶ್ವರ್ಯ ಪೈ ಅಂತ ಇದೆ ಅಂತ ಅಂದ್ಬಿಟ್ಟು. ಗುರು, ಎಷ್ಟು ಜನ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರೆ ಹೆಸರನ್ನ ಚೇಂಜ್ ಮಾಡ್ಕೊಂಡಿಲ್ಲ ಗುರು? ಅದ್ರಲ್ಲೇನಾದ್ರೂ ದೊಡ್ಡ ಡಿಫ್ರೆನ್ಸ್ ಇದೆಯಾ ಹೇಳಿ? ದೊಡ್ಡ ದೊಡ್ಡ ಹೀರೋಗಳೇ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಇವರು ಕೇಸ್ ಮುಚ್ಚಾಕೊಳ್ಳೋದಕ್ಕೋಸ್ಕರ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಗುರು. ಸಿಕ್ಕಾಪಟ್ಟೆ ಲಿಟ್ರಲಿ ಬೇಜಾರಾಗುತ್ತೆ ನನಗಂತೂ. ಗುರು, ಮೋಕ್ಷಿತಾ ಫ್ಯಾನ್ಸು ನೀವು ಕುಗ್ಬೇಡಿ, ಸಪೋರ್ಟ್ ಮಾಡಿ ಅವ್ರಿಗೆ, ಇನ್ನೂ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡಿ. ಅವ್ರ ಗೇಮ್ ನೋಡಿದ್ದೀರಾ, ನಿಮ್ಗೆ ಇಷ್ಟ ಆಯ್ತಾ ಸಪೋರ್ಟ್ ಮಾಡಿ, ನಿಮ್ಗೆ ಇಷ್ಟ ಆಗ್ಲಿಲ್ವಾ ಸಪೋರ್ಟ್ ಮಾಡಬೇಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಗುರು. ಮೋಕ್ಷಿತಾ ಫ್ಯಾನ್ಸ್ ಯಾರ್ಯಾರಿದ್ದಾರೋ, ಆ PR ಟೀಮ್ಸ್ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲರೂ ಶೇರ್ ಮಾಡಿ ಈ ವಿಡಿಯೋನ. ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ನಿಮ್ಮನೇಲಿ ಹೆಣ್ಮಕ್ಳಿದ್ರೆ ನೀವು ಇದೇ ತರ ಮಾಡ್ತಾ ಇದ್ರಾ? ಇವಾಗ್ಲೇ ಯಾಕೆ ಬರ್ಬೇಕು ಗುರು ಅದು ನ್ಯೂಸ್ ಈಚೆ? ಇಷ್ಟ ದಿನ ಯಾಕಿಲ್ಲ? 50-60 ದಿನ ಆಗ್ತಾ ಇದೆ ಬಿಗ್ ಬಾಸ್ ಬಂದು. ಸ್ಟಾರ್ಟಿಂಗ್ ಎಲ್ಲ ಬಿಡ್ಬೋದಾಗಿತ್ತಲ್ವಾ, ಇವಾಗ ಬಂತ? ಓಹೋ, ಇವ್ರಿಗೆ ಹೆದರಿಕೆ ಆಗಿರ್ಬೇಕು. ಎಲ್ಲಿ ನಮ್ಮ ಕಂಟೆಸ್ಟೆಂಟ್ ವೀಕು, ಆಚೆ ಬರ್ತಾರೆ, ಸೋತೋಗ್ತಾರೆ ಅನ್ನೋ ಈ ತರ ಇರೋದ್ರಿಂದ ಈ ತರ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದೀರೋ? ಬೇಜಾರಾಗುತ್ತೆ ಗುರು. ಏನಾದ್ರು ಜಾಸ್ತಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ನನ್ಗನ್ಸಿದ್ದನ್ನ ನಾನು ಮಾಡಿದ್ದೀನಿ, ಹೇಳಿದ್ದೀನಿ. ಗೇಮ್ ಅಂತ ಬಂದಾಗ ಗೇಮ್ ನೋಡಿ ಸಪೋರ್ಟ್ ಮಾಡಬೇಕು. ಬಿಗ್ ಬಾಸ್ ಹೌಸ್ ಅಲ್ಲಿ ಇರೋದನ್ನ ನೋಡಿ ಸಪೋರ್ಟ್ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಅವ್ರದ್ದು ಪರ್ಸನಲ್ ವಿಚಾರಗಳನ್ನೆಲ್ಲ ತಗೊಬಂದು ಮಾತಾಡಿದ್ರೆ ಅದು ತಪ್ಪು. ಯಾರೇ ಆಗಿದ್ರು ತಪ್ಪು ಗುರು. ಅವ್ರ ಪರ್ಸನಲ್ ಮಾತಾಡಿದ್ರೆ ನಾನ್ ಮಾತಾಡಿದ್ರು ತಪ್ಪೇ ಗುರು. ಯಾರು ಮಾತಾಡಿದ್ರು ತಪ್ಪೇ. ಅವ್ರ ಪರ್ಸನಲ್ ನಮ್ಗೆ ಏನ್ ಬೇಕು ಗುರು? ಶೋ ಇವತ್ತು 100 ದಿನ ಇರುತ್ತೆ, ಆಗೋಗುತ್ತೆ. ಆಚೆ ಕಡೆ ಹೋದ್ಮೇಲೆ ಅವ್ರವ್ರ ಕಂಟೆಸ್ಟೆಂಟ್ಸ್ ಎಲ್ಲ ಒಂದೇ ಗುರು. ನೀವು ನಾವು ಕಿತ್ತಾಡ್ಬೇಕಷ್ಟೇ. ಕಾಮೆಂಟ್ಗಳು ಮಾಡ್ಕೊಂಡು ಕಿತ್ತಾಡ್ವಲ್ಲ, ನಾವು ಬೇಜಾರಾಗ್ಬೇಕಷ್ಟೇ, ನಾವು ದೂರ ಆಗ್ಬೇಕಷ್ಟೇ. ಒಂದು ತಿಳ್ಕೊಳ್ಳಿ, ಬಿಗ್ ಬಾಸ್ ಅಲ್ಲಿ ಇರೋವರೆಗೂ ಅವ್ರ ಶತ್ರುಗಳ ತರ ಆಡ್ತಾರೆ. ಆಚೆ ಬಂದ್ಮೇಲೆ ಅವ್ರವ್ರ ಬಾಯಿನೇ. ಅದಕ್ಕೋಸ್ಕರ ಈ PR ಟೀಮ್ ಇದರಲ್ಲಿ ಮಾಯನಲ್ಲಿ ನೀವ್ ಯಾಕೆ ಬೀಳ್ತೀರಾ? ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. PR ಟೀಮ್ಸು ಪ್ರಮೋಟ್ ಮಾಡ್ಕೊಳ್ಳಿ, ಜೆನ್ಯೂನ್ ಆಗಿ ಮಾಡ್ಕೊಳ್ಳಿ. ಅದ್ ಬಿಟ್ಟು ಈ ತರ ಫ್ರಾಡ್ ಆಗಿ ಫೇಕ್ ಆಗಿ ಇದನ್ನ ಇಟ್ಕೊಂಡು ಒಂದು ಬಿಟ್ರೆ, ಆ ನ್ಯೂಸ್ ಪೇಪರ್ದು ಒಂದು ಬಿಟ್ರೆ ಬೇರೆ ಇನ್ನೇನು ಪ್ರೂಫ್ ಇದೆ ಗುರು? ಬೇರೆ ಇನ್ನೇನಾದ್ರು ಕೇಸ್ ಕೋರ್ಟ್ ಏನಾದ್ರು ಡೀಟೇಲ್ ಇದೆಯಾ? ಆ ಸಮ್ಮರಿ ಇದೆಯಾ? ಸ್ಟೇಷನ್ ಏನಾದ್ರು FIR ಕಾಪಿ ಇದೆಯಾ? ಇದ್ರೆ ನನಗೆ ಸೆಂಡ್ ಮಾಡಿ ಗುರು. ವಿಡಿಯೋ ಕೆಳಗಡೆ ID ಕೊಟ್ಟಿರ್ತೀನಿ, Instagram ID ಲಿಂಕ್ ಕೊಟ್ಟಿರ್ತೀನಿ, ಸೆಂಡ್ ಮಾಡಿ ನೋಡೋಣ. ನಾನು ವಿಡಿಯೋ ಮಾಡ್ತೀನಿ ಗುರು. ಕರೆಕ್ಟ್ ಆಗಿದ್ರೆ, ಜೆನ್ಯೂನ್ ಆಗಿದ್ರೆ ನಾನೇ ವಿಡಿಯೋ ಮಾಡ್ತೀನಿ. ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಸಾರಿ ಗೈಸ್, ಏನಾದ್ರು ಹರ್ಟ್ ಆಗಿದ್ರೆ ನನ್ನ ಮಾತಿಂದ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ. ಇದೇ ತರ ಕಂಟಿನ್ಯೂ ಆಯ್ತು ಅಂತಂದ್ರೆ ವಿಡಿಯೋಸು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಅಷ್ಟೇ. ಪ್ರತಿಯೊಂದು ಕಂಟೆಸ್ಟೆಂಟ್ ಬಗ್ಗೆನೂ ನಾನು ಮಾಡ್ತೀನಿ. ಆಮೇಲೆ ಸೀರಿಯಸ್ ಆಗಿ ನಿಮಗೆ ಬಿಟ್ಟಿದ್ದು, ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಜೆನ್ಯೂನ್ ಆಗಿ ನೀವು ಯಾರಿಗಾದ್ರೂ ಸಪೋರ್ಟ್ ಮಾಡ್ಕೊಳ್ಳಿ, ಜೆನ್ಯೂನ್ ಆಗಿ ಸಪೋರ್ಟ್ ಮಾಡ್ಕೊಳ್ಳಿ. ಬಟ್ ಈ PR ಟೀಮ್ಸ್ ಮಾಯನಲ್ಲಿ ಮಾತ್ರ ಬೀಳ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.